ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಸೆಲೆಕ್ಟ್ ಮಾಡುವಂಥ ಒಂದು ನಂಬರ್ನ ಮುಖಾಂತರ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಥವಾ ನೀವು ಯಾರ ಬಗ್ಗೆ ಅಥವಾ ಯಾರ ಮೇಲೆ ಒಂದು ಪ್ರೀತಿಯನ್ನು ಇಟ್ಕೊಂಡಿರ್ತೀರಾ, ಅವ್ರಿಗೆ ವಿಶೇಷವಾಗಿ ನಿಮ್ಮ ಮೇಲೆ ಪ್ರೀತಿ ಅನ್ನೋದು ಇದೆಯೋ ಇಲ್ವೋ, ಅಥವಾ ಈ ಒಂದು ವಿಚಾರವಾಗಿ ನಿಮಗೆ ಸಾಕಷ್ಟು ಒಂದು ವಿಷಯಗಳು ಏನೇನು ವಿಷಯಗಳು ಬರುತ್ತೋ ಅವೆಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಈ ಒಂದು ನ್ಯೂಮರಾಲಜಿ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನಿಮಗೆ ಇಷ್ಟವಾದಂಥ ಒಂದು ದೇವರ ಒಂದು ಮಂತ್ರವನ್ನು ಯಾವುದಾದ್ರು ಒಂದು ಮಂತ್ರವಾಗಲಿ ಅದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಎಕ್ಸಾಂಪಲ್, ನಿಮಗೆ ಶಿವ ಇಷ್ಟ ಆಯಿತು ಅಂದರೆ ನೀವು ಓಂ ನಮಃ ಶಿವಾಯ ಅಥವಾ ಹರ ಹರ ಮಹಾದೇವ ಅಂತ ಕೂಡ ನೀವು ಕಮೆಂಟ್ ಮಾಡ್ಬೋದು. ಹಾಗೆ ನಿಮಗೆ ಇಷ್ಟ ಬಂದಂಥ ದೇವರ ಒಂದು ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ವಿಶೇಷವಾಗಿ ಇದರಲ್ಲಿ ನಂಬರನ್ನು ನೀವು ಯಾವ ರೀತಿ ಆರಿಸ್ಬೇಕು ಅಂದರೆ, ನಿಮಗೆ ಇಷ್ಟವಾಗಿ ಇರುವಂತಹ ಒಂದು ವ್ಯಕ್ತಿಗಳ ಒಂದು ಮುಖವನ್ನು ಅಥವಾ ಫೇಸ್ನ ನೀವು ನೆನೆಸ್ಕೊಂಡು ಕಣ್ಮುಚ್ಕೊಂಡು ನೀವು ನೋಡಿದಾಗ ಈ ಒಂದು 5 ನಂಬರ್ಗಳಲ್ಲಿ ಯಾವುದು ಹೆಚ್ಚು ಆಕರ್ಷಿತವಾಗಿ ಕಾಣುತ್ತೋ ಆ ಒಂದು ನಂಬರನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಈ ರೀತಿ ಒಂದು ನಂಬರನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಅದು ನಿಮಗೆ ಯಾವ ನಂಬರ್ ಅನ್ನೋದು ನಿಮಗೆ ಜಾಸ್ತಿ ಆಕರ್ಷಿತವಾಗಿ ಕಾಣ್ತಿದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇನ್ನು ಇದರಲ್ಲಿ ನಿಮಗೆ ನೀವು ನಂಬರ್ 1 ಆಯ್ಕೆ ಮಾಡಿದರೆ, ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಿದ್ರೆ, ಅಂದರೆ ನಿಮ್ಮ ಗರ್ಲ್ ಫ್ರೆಂಡ್ ಆಗಲಿ ಅಥವಾ ಬಾಯ್ ಫ್ರೆಂಡ್ ಆಗಲಿ ಅಥವಾ ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ, ಇವರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ ಅಂದರೆ, ವಿಶೇಷವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರೀತಿ ಅನ್ನೋದು ನಿಮ್ಮಿಬ್ಬರ ಮಧ್ಯೆನೂ ತುಂಬ ಇದೆ. ಅಂದರೆ ಒಬ್ರಿಗೊಬ್ಬರು ತುಂಬ ಪ್ರೀತಿಯನ್ನು ಹಂಚ್ಕೊಂಡಿರ್ತೀರ ಅಂತಲೇ ಹೇಳ್ಬೋದು. ಪ್ರೀತಿ ಅನ್ನೋದು ಇರುತ್ತೆ, ಅದ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕೂಡ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಯಾವುದೋ ಒಂದು ವಿಷಯದಲ್ಲಿ ನಿಮ್ಮಿಬ್ಬರ ಮಧ್ಯೆ ಚಿಕ್ಕ ಪುಟ್ಟ ಜಗಳಗಳಾಗಿರುತ್ತೆ. ಆ ಒಂದು ಕಾರಣದಿಂದಾಗಿ ಅದು ಸ್ಟ್ರೆಚ್ ಆಗಿ ನೀವು ಸ್ವಲ್ಪ ದೂರ ಆಗಿರ್ತೀರ, ಅಥವಾ ಯಾವುದೋ ಒಂದು ಕೆಲಸದ ಮೇಲೆ ಒಬ್ಬರು ಬ್ಯುಸಿಯಾಗಿರ್ತೀರ, ಇನ್ನೊಬ್ರಿಗೆ ಟೈಮ್ ಕೊಡೋಕ್ಕಾಗ್ತಿರೋದಿಲ್ಲ. ಇಂತಹ ಸಾಕಷ್ಟು ಘಟನೆಗಳು ನಿಮ್ಮಿಬ್ಬರ ಮಧ್ಯೆ ನಡೆದಿರುತ್ತೆ. ಈ ಒಂದು ಕಾರಣದಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಡಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಅಂದರೆ ನೀವು ಸ್ವಲ್ಪ ದೂರ ಆಗಿರ್ತೀರ, ಆದರೆ ಇದು ಅಂತ್ಯವಾಗಿರೋದಿಲ್ಲ. ಅಂದರೆ ಇದು ಯಾವತ್ತೂ ಎಂಡ್ ಆಗೋವಂಥ ಒಂದು ರಿಲೇಷನ್ಶಿಪ್ ಅಲ್ಲ, ತುಂಬ ಲಾಂಗ್ ಲಾಸ್ಟಿಂಗ್, ಅಂದರೆ ಇನ್ನೂ ಸ್ವಲ್ಪ ಹೆಚ್ಚು ದಿನಗಳ ಕಾಲ ಇರುವಂಥ ಒಂದು ರಿಲೇಷನ್ಶಿಪ್ ಆಗಿರುತ್ತೆ. ಇವಾಗ ನೀವು ಸ್ವಲ್ಪ ದೂರ ಆಗಿದ್ರೂ ಕೂಡ ಮುಂದೆ ಒಂದಾಗುವಂಥ ಒಂದು ಸಮಯ ಅನ್ನೋದು ನಿಮಗೆ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮದುವೆ, ನೀವೇನಾದರೂ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿದ್ದರೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ನಿಮಗೆ ತುಂಬ ಹೆಚ್ಚಾಗಿ ಇರುವಂಥ ಒಂದು ರಿಲೇಷನ್ಶಿಪ್ ಇದಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಿಮಗೆ ಇರುತ್ತೆ ಸ್ವಲ್ಪ, ಜೊತೆಗೆ ಸ್ವಲ್ಪ ಚಿಕ್ಕ ಪುಟ್ಟ ವಿಷಯದಲ್ಲಿ ಮಾತ್ರ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರುತ್ತೆ. ಅದನ್ನು ನೀವು ಕ್ಲಿಯರ್ ಮಾಡಿಕೊಂಡು ನೀವು ಈ ಒಂದು ರಿಲೇಷನ್ಶಿಪ್ನ ಸುಧಾರಿಸ್ಕೊಂಡು ಹೋಗ್ತಾ ಬಂದರೆ ನಿಮಗೆ ಸಾಕಷ್ಟು ಒಳ್ಳೆಯ ಲಾಭಗಳು ಅನ್ನೋದು ನಿಮಗೆ ಈ ಒಂದು ರಿಲೇಷನ್ಶಿಪ್ಪಿಂದ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದರ ಈ ರಿಲೇಷನ್ಶಿಪ್ಪಲ್ಲಿ ಮೇನ್ ಆದಂಥ ಒಂದು ಪ್ರಾಬ್ಲಮ್ ಇಲ್ಲಿ ಏನು ಕಾಣಿಸ್ತದೆ ಅಂದರೆ, ನೀವಿಬ್ಬರಲ್ಲಿ ಯಾರೂ ಕೂಡ ಟ್ರೈ ಮಾಡೋದಿಲ್ಲ. ಅಂದರೆ ನೀವು ಒಬ್ಬರ ಮೇಲೆ, ಅಂದರೆ ನೀವು ಅವ್ರು ಸರಿ ಮಾಡಲಿ ಅಥವಾ ಅವ್ರು ಬಂದು ಮಾತಾಡಲಿ ಅಂತ ನೀವು ಯೋಚನೆ ಮಾಡ್ತಿರ್ತೀರ, ಅಥವಾ ನೀವು ಬಯಸ್ತಾ ಇರ್ತೀರ, ಅವರು ನೀವು ಬಂದು ಮಾತಾಡಲಿ ಅಂತ ಬಯಸ್ತಾ ಇರ್ತಾರೆ. ಹಾಗಾಗಿ ಇಬ್ಬರು ಮಾತಾಡೋಕ್ಕೆ ಹೋಗೋದಿಲ್ಲ. ಈ ರೀತಿ ನಿಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈಗೋನ ಬಿಟ್ಟು ನೀವೇ ಯಾರು ನಿಮ್ಗೆ ಯೋಚನೆ ಬಂದರೂ ಕೂಡ ನೀವೇ ಹೋಗಿ ಮಾತಾಡಿದ್ರೆ ಮಾತ್ರ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಒಂದು ಲೆವೆಲ್ಗೆ, ಒಂದು ಹಂತವಾಗಿ ನಿಮಗೆ ಸರಿಯಾಗುತ್ತೆ ಅಂತ ಹೇಳ್ಬೋದು. ಇಲ್ಲಾಂದರೆ ನೀವು ಈ ಒಂದು ವ್ಯಕ್ತಿಗಳನ್ನ ಕಳ್ಕೊಬೇಕಾಗತ್ತೆ ನಿಮ್ಮ ಜೀವನದಿಂದ. ಅದನ್ನು ನೀವು ಗಮನವಿಟ್ಕೊಂಡ್ರೆ ಒಳ್ಳೆಯದು. ಇನ್ನು ಮುಂದಿನದಾಗಿ ನೀವು ನಂಬರ್ 2 ಆಯ್ಕೆ ಮಾಡಿದರೆ, ಈ ಒಂದು ವಿಷಯದಲ್ಲಿ, ಅಂದರೆ ಈ ಒಂದು ವ್ಯಕ್ತಿಗಳು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಆಗಿರ್ಬೋದು, ಇವರಲ್ಲಿ ನಿಮಗೆ ಕೆಲವೊಂದು ವರ್ಷಗಳಿಂದ, ಅಂದರೆ ನಿಮಗೆ ಕೆಲವೊಂದು ದಿನಗಳಿಂದ ಅಲ್ಲ, ಕೆಲವೊಂದು ವರ್ಷಗಳಿಂದ ನಿಮಗೆ ಈ ಒಂದು ರಿಲೇಷನ್ಶಿಪ್ ಅನ್ನೋದು ಇರುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ ಆಗಿರಲಿ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಆಗಿರಲಿ, ಕೆಲವೊಂದು ವರ್ಷಗಳಿಂದ ಇರುತ್ತೆ. ವರ್ಷಗಳ ಒಂದು ಫ್ರೆಂಡ್ಶಿಪ್ ಅಂತ ಹೇಳ್ಬೋದು, ವರ್ಷಗಳ ಒಂದು ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಅಂದರೆ ತುಂಬ ವರ್ಷದಿಂದ ನಿಮ್ಮ ಇಬ್ಬರ ಮಧ್ಯೆ ಒಂದು ಪರಿಚಯ ಅನ್ನೋದು ಇರುತ್ತೆ. ಇವರಲ್ಲಿ ನಿಮಗೆ ಪ್ರೀತಿ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕನೆಕ್ಷನ್ ಆಗಿರುತ್ತೆ. ನೀವು ಕೆಲವೊಂದು ವರ್ಷಗಳಿಂದ ಒಂದು ವ್ಯಕ್ತಿಗಳ ಜೊತೆ ಇರ್ತೀರಾ ಅಂದರೆ ಒಂದು ಕನೆಕ್ಷನ್ ಅನ್ನೋದು ಅಥವಾ ಒಂದು ಬಾಂಡ್ ಅನ್ನೋದು ನಿಮ್ಮಿಬ್ಬರ ಮಧ್ಯೆ ಬೆಳೆದಿರುತ್ತೆ. ಅದೇ ರೀತಿಯಾದ ಒಂದು ಬಾಂಡ್ ಕೂಡ ಇಲ್ಲೂ ಕೂಡ ಕಾಣಿಸ್ತಾ ಇದೆ. ಸಣ್ಣ ಪುಟ್ಟ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟರೆ ನಿಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದ ಒಂದು ಜಗಳಗಳು ಕೂಡ ಹೆಚ್ಚಾಗಿ ಆಗೋದಿಲ್ಲ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯ ಒಂದು ರಿಲೇಷನ್ಶಿಪ್ ಇದು ಈ ಒಂದು 2 ಆಯ್ಕೆ ಮಾಡಿದವ್ರದ್ದು ಅಂತಲೇ ಹೇಳ್ಬೋದು.
ನೀವೇನಾದರೂ ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿದ್ದರೂ ಕೂಡ ನಿಮಗೆ ಹೆಚ್ಚಿನ ಒಂದು ಚಾನ್ಸಸ್ ಇರುತ್ತೆ ನೀವಿಬ್ಬರು ಮದುವೆ ಆಗುವಂಥ ಒಂದು ಚಾನ್ಸಸ್. ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿನೇ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಮ್ಮಿನೇ ಇದೆ. ಹಾಗಾಗಿ ಒಳ್ಳೆಯ ಒಂದು ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 3 ಆಯ್ಕೆ ಮಾಡಿದರೆ, ನಿಮ್ಮಿಬ್ಬರ ಮಧ್ಯೆನೂ ಅಷ್ಟೇ ಒಂದು ಫ್ರೆಂಡ್ಶಿಪ್ ಇರ್ಬೋದು ಅಥವಾ ನೀವು ಅವ್ರನ್ನ ಇಷ್ಟಪಟ್ಟಿರ್ಬೋದು. ಆದರೆ ನಿಮ್ಮ ಮಧ್ಯೆ ನಿಮ್ಮಲ್ಲಿ ಏನು ಇಲ್ಲಿ ತೋರಿಸ್ತಾ ಇದೆ ಅಂದರೆ, ವಿಶೇಷವಾಗಿ ನೀವು ಅವರ ಒಂದು ಮನಸ್ಸನ್ನು ಗೆಲ್ಲೋಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನು ಪಡ್ತೀರಾ ನಿಮ್ಮ ಒಂದು ರೀತಿಯಲ್ಲಿ, ಆದರೆ ಗೆಲ್ಲೋಕ್ಕೆ ಆಗಿರೋದಿಲ್ಲ. ಅವರು ಕೂಡ ನೀವು ತೋರಿಸಿರುವಂಥ ಒಂದು ಪ್ರೀತಿಯಾಗಲಿ ಅಥವಾ ನೀವು ತೋರಿಸ್ತಿರೋವಂಥ ಒಂದು ಕಾಳಜಿಗಳಾಗಲಿ ಅವ್ರಿಗೆ ಅದು ಇಷ್ಟ ಆಗಿದ್ದರೂ ಕೂಡ ಅವರು ಹೆಚ್ಚಾಗಿ ಅದನ್ನು ತೋರಿಸ್ಕೊಂಡಿರಲ್ಲ. ಯಾಕಂದರೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಅನ್ನೋ ಒಂದು ಭಾವನೆ ಅನ್ನೋದು ತುಂಬ ಜಾಸ್ತಿ ಅನ್ನೋದು ಬಂದಿರೋಲ್ಲ. ಅಂದರೆ ಒಂದು ರೆಸ್ಪೆಕ್ಟ್ ಅನ್ನೋದು ನಿಮ್ಮ ಮೇಲೆ ಇರುತ್ತೆ ಅಥವಾ ಒಂದು ಫ್ರೆಂಡ್ಶಿಪ್ ಅನ್ನೋದು ಇರುತ್ತೆ ಒಳ್ಳೆಯ ಒಂದು. ಆದರೆ ಪ್ರೀತಿ ಅನ್ನೋ ಭಾವನೆ ನಿಮ್ಮ ಮೇಲೆ ಸ್ವಲ್ಪ ಕಮ್ಮಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಮುಂದೆ ಬಂದರೂ ಬರ್ಬೋದು. ಹಾಗಾಗಿ ನೀವು ಪ್ರಯತ್ನವನ್ನು ಮಾಡ್ತಾಯಿರಿ. ಆ ಒಂದು ವ್ಯಕ್ತಿಗಳಿಗೂ ಕೂಡ ನಿಮಗೆ ದುಃಖವನ್ನು ಕೊಡಬಾರ್ದು ಅಥವಾ ನಿಮ್ಮನ್ನ ಯಾವಾಗಲೂ ಖುಷಿಯಾಗಿ ಇಟ್ಕೊಬೇಕು, ಅಂದರೆ ಫ್ರೆಂಡಾಗಿ ಆದರೂ ಕೂಡ ಖುಷಿಯಾಗಿ ನೋಡ್ಕೊಬೇಕು ಅನ್ನೋ ಒಂದು ಬಯಕೆ ಇರುತ್ತೆ. ಅದು ಮುಂದೆ ನಿಮಗೆ ಪ್ರೀತಿಯಾಗೂ ಕೂಡ ಟರ್ನ್ ಆಗ್ಬೋದು. ಹಾಗಾಗಿ ನೀವು ಟ್ರೈ ಮಾಡ್ತಾಯಿದ್ರೆ ನಿಮಗೆ ಒಳ್ಳೆಯದು. ನಿಮಗೆ ಇವ್ರ ಮೇಲೆ ಪ್ರೀತಿ ಅನ್ನೋದು ಇದ್ದರೆ, ನಿಮಗೆ ಬಯಕೆ ಅನ್ನೋದು ಇದ್ದರೆ ಅದು ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಆಗುವಂಥ ಒಂದು ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 4 ಆಯ್ಕೆ ಮಾಡಿದರೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಅಥವಾ ನೀವು ಯಾರ ಬಗ್ಗೆ ನಿಮ್ಮ ಒಂದು ಲವ್ ಪಾರ್ಟ್ನರ್ ಆಗಲಿ ಅಥವಾ ನಿಮ್ಮ ಒಂದು ಫ್ರೆಂಡ್ ಆಗಲಿ, ಇವರ ಒಂದು ರಿಲೇಷನ್ಶಿಪ್ ಏನಿದೆ ಅಂದರೆ ನಿಮ್ಮ ಮತ್ತು ಅವರ ಒಂದು ರಿಲೇಷನ್ಶಿಪ್ ಏನಿದೆ ತುಂಬ ಜಾಸ್ತಿ ದಿನ ಆಗಿರೋದಿಲ್ಲ. ಅಂದರೆ ಕೆಲವೊಂದು ತಿಂಗಳ ಒಂದು ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಕೆಲವೊಂದು ದಿನಗಳ ಒಂದು ರಿಲೇಷನ್ಶಿಪ್ ಆಗಿರ್ಬೋದು. ನಿಮ್ಮಿಬ್ಬರ ಮಧ್ಯೆ ಇನ್ನೂ ಹೆಚ್ಚಾಗಿ ನೀವು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಯಾಕಂದರೆ ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಬೇಕಾಗತ್ತೆ. ನಂತರ ನಿಮ್ಮಿಬ್ಬರ ಮಧ್ಯೆ ಏನಂತಾರೆ ಒಂದು ಕಾನ್ವರ್ಸೇಷನ್ ಆಗುತ್ತೆ ಅಥವಾ ಒಂದು ಕನೆಕ್ಷನ್ ಅನ್ನೋದು ಬಿಲ್ಡ್ ಆಗುತ್ತೆ. ಅವ್ರಿಗೂ ಕೂಡ ನಿಮ್ಮ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದು ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಆದರೆ ನೀವು ಹೆಚ್ಚಿನದಾಗಿ ಅವ್ರಿಗೆ ಇಂಪ್ರೆಸ್ ಮಾಡಬೇಕು ಅಥವಾ ನೀವು ಇನ್ನೂ ಕೂಡ ಅವರನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಬೇಕು ಅನ್ನೋ ಒಂದು ಬಯಕೆ ಅವ್ರಿಗೂ ಕೂಡ ಇರುತ್ತೆ. ನೀವು ಅದನ್ನು ಬರುವಂಥ ಒಂದು ದಿನಗಳಲ್ಲಿ ನೀವು ಮಾಡಬೇಕಾಗತ್ತೆ. ಅದನ್ನು ಬಿಟ್ಟರೆ ಹೊಸ ಒಂದು ರಿಲೇಷನ್ಶಿಪ್ ಆಗಿರೋದ್ರಿಂದ ನೀವು ಸ್ವಲ್ಪ ಅವ್ರಿಗೆ ಹೆಚ್ಚಾಗಿ ಟೈಮ್ ಕೊಡೋದನ್ನ ಇದು ಮಾಡಿ. ನಿಮಗೆ ಇದರಿಂದ ತುಂಬಾ ಒಂದು ಒಳ್ಳೆಯದಾಗುತ್ತೆ. ಒಂದು ಒಳ್ಳೆ ರಿಲೇಷನ್ಶಿಪ್ ಅನ್ನೋದು ಸ್ಟಾರ್ಟಿಂಗ್ ಅನ್ನೋದು ಒಳ್ಳೆಯ ಒಂದು ಸ್ಟಾರ್ಟ್ ಅನ್ನೋದು ನಿಮಗೆ ಸಿಕ್ಕಿದೆ. ಅದನ್ನು ನೀವು ಒಳ್ಳೆಯ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡೋದ್ರೆ ನಿಮಗೆ ಈ ಒಂದು ರಿಲೇಷನ್ಶಿಪ್ ಅನ್ನೋದು ಸಕ್ಸಸ್ಫುಲ್ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಮುಂದಿನದಾಗಿ ನೀವು ನಂಬರ್ 5 ನೀವು ಆಯ್ಕೆ ಮಾಡಿದರೆ, ಈ ಒಂದು ವ್ಯಕ್ತಿ ವಿಶೇಷವಾಗಿ ನಿಮ್ಮ ಒಂದು ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು. ಹೆಚ್ಚಾಗಿ ಲವ್ವರ್ ಅಂತ ಹೇಳೋಕ್ಕಾಗಲ್ಲ. ಅಂದರೆ ನೀವು ಇಷ್ಟಪಡುವಂಥ ಒಂದು ವ್ಯಕ್ತಿಗಳು ಅಂತ ಅಥವಾ ನೀವು ಪ್ರೀತಿ ಮಾಡುವಂಥ ಒಂದು ವ್ಯಕ್ತಿಗಳು ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ 90% ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮೊಂದು ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು. ನೀವಿಬ್ಬರು ಏನಪ್ಪ ಅಂದರೆ ವಿಶೇಷವಾಗಿ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿರ್ತೀರ. ಯಾವುದಾದ್ರು ಒಂದು ವಿಷಯದ ಮೇಲೆ ಆದರೂ ಆಗಲಿ, ಒಂದು ಕೆಲಸದ ವಿಷಯದಲ್ಲಾಗಲಿ ಅಥವಾ ಯಾವುದಾದ್ರು ಒಂದು ವಿಷಯದಲ್ಲಿ ನೀವಿಬ್ಬರು ಡಿಪೆಂಡೆಂಟ್ ಆಗಿರ್ತೀರ. ಈ ಒಂದು ಕಾರಣದಿಂದಾಗಿ ಇಬ್ಬರ ಮಧ್ಯೆ ಒಂದು ರೆಸ್ಪೆಕ್ಟ್ ಅನ್ನೋದು ಇರುತ್ತೆ. ಒಂದು ಹೆಚ್ಚಿನ ಒಂದು ಪ್ರೀತಿ ಅಂದರೆ ಆ ಒಂದು ರಿಲೇಷನ್ಶಿಪ್ ವೈಸ್ ಪ್ರೀತಿ ಅಲ್ಲ. ಒಂದು ಏನಂತಾರೆ, ಒಂದು ತಾಯಿಗೆ ಇರುವಂಥ ಒಂದು ಪ್ರೀತಿಯಾಗಲಿ ಅಥವಾ ಒಂದು ತಂಗಿಗೆ ಇರುವಂಥ ಒಂದು ಪ್ರೀತಿಯಾಗಲಿ ಅಥವಾ ಒಂದು ಫ್ರೆಂಡ್ ಮೇಲೆ ಇರುವಂಥ ಒಂದು ಪ್ರೀತಿಯಾಗಲಿ, ಇಂಥ ಒಂದು ಪ್ರೀತಿ ನಿಮ್ಮಿಬ್ಬರ ಮಧ್ಯೆ ಇರುತ್ತೆ. ಹಾಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಕೂಡ ತುಂಬ ಹೆಚ್ಚಾಗಿರುತ್ತೆ. ಯಾಕಂದರೆ ಇಬ್ಬರು ಕೂಡ ಒಬ್ಬರ ಮೇಲೊಬ್ಬರು ಡಿಪೆಂಡ್ ಆಗಿರ್ತೀರ. ಅಂದರೆ ಒಬ್ಬರು ಇಲ್ಲಾಂದರೆ ಇನ್ನೊಬ್ರಿಗಾಗಲ್ಲ, ಇನ್ನೊಬ್ರು ಇಲ್ಲಾಂದರೆ ಮತ್ತೊಬ್ರಿಗಾಗಲ್ಲ. ಈ ಒಂದು ಕಾರಣದಿಂದಾಗಿ ಯಾವುದೇ ಒಂದು ಕಾರಣಕ್ಕೆ ನಿಮ್ಮಿಬ್ಬರ ಮಧ್ಯೆ ಜಗಳ ಅನ್ನೋದಾದರೆ ಇಬ್ರಿಗೂ ಕೂಡ ತೊಂದರೆ ಅನ್ನೋದಾಗುತ್ತೆ. ಈ ಒಂದು ಕಾರಣದಿಂದಾಗಿ ಆ ಒಂದು ಭಯಕ್ಕಾದರೂ ನೀವು ಚೆನ್ನಾಗಿರ್ತೀರ ಇಬ್ಬರು ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ಒಂದು ವಿಡಿಯೋಗೆ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಯಾವ ವಿಚಾರ ಬಗ್ಗೆ ವಿಡಿಯೋ ಮಾಡಬೇಕು ನಿಮಗೆ ಅಂತ ನಮಗೆ ಕಮೆಂಟ್ ಮಾಡಿ. ಹಾಗೆ ಮುಂಚೆನೇ ಹೇಳಿದಾಗೆ ನಿಮಗೆ ಯಾವುದಾದ್ರೂ ಒಂದು ದೇವರು ಅನ್ನೋದು ಇಷ್ಟ ಇದ್ದರೆ ಆ ಒಂದು ದೇವರ ಒಂದು ಇಷ್ಟವಾದಂಥ ಒಂದು ಮಂತ್ರ, ಯಾವುದಾದ್ರೂ ಮಂತ್ರವಾಗಿರಲಿ, ಅದನ್ನು ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಹಾಗೆ ನೀವು ಯಾವ ನಂಬರನ್ನು ಇದರಲ್ಲಿ ಆಯ್ಕೆ ಮಾಡಿದ್ರಿ, ಹಾಗೆ ನಾನು ಹೇಳಿದಂಥ ಒಂದು ವಿಷಯಗಳು ನಿಮಗೆ ರಿಲೇಟ್ ಆಯಿತೋ ಇಲ್ವೋ, ಅಥವಾ ನೀವು ಕೆಲವೊಬ್ಬರಿಗೆ ರಿಲೇಟ್ ಆಗಿರಲ್ಲ, ಗೊತ್ತಾಗುತ್ತೆ. ಯಾಕಂದರೆ ಇದು ಒಂದು ನಾರ್ಮಲಾಗಿ ಒಂದು ನಂಬರ್ ಮೇಲೆ ಒಂದು ಪ್ರಿಡಿಕ್ಷನ್ ಮಾಡ್ತಿರೋದು. ಹಾಗಾಗಿ ನಿಮಗೆ ಕೆಲವೊಬ್ಬರಿಗೆ ಮ್ಯಾಚ್ ಆಗದೇ ಇದ್ದರೂ ಕೂಡ ನೀವು ಬೇರೆ ನಂಬರ್ಗೆ ಯಾವುದಕ್ಕಾದರೂ ಮ್ಯಾಚ್ ಆದರೂ ಕೂಡ ನೀವು ಅದನ್ನು ಬೇಕಾದ್ರೆ ನೀವು ಕನ್ಸಿಡರ್ ಮಾಡ್ಬೋದು. ಇನ್ನು ಯಾವ ನಂಬರ್ ನೀವು ಆಯ್ಕೆ ಮಾಡಿದ್ರಿ ಅನ್ನೋದನ್ನ ಕೂಡ ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು
ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಧನ್ಯವಾದಗಳು.